ಯಾವುದೇ ಕ್ಷಣದಲ್ಲೂ ಶಾಸಕ ಭೈರತಿ ಬಸವರಾಜ್ ಬಂಧನ ಆಗುವಂತ ಸಾಧ್ಯತೆ ಕೂಡ ಹೆಚ್ಚಿದೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಭೈರತಿ ಬಸವರಾಜ್ಗೆ ಹಿನ್ನಡೆಯಾಗಿದೆ. ನಿರೀಕ್ಷಣಾ ಜಾಮೀನನ್ನ ಅರ್ಜಿ ವಜಾ ಮಾಡಿರುವಂತಹ ಸುಪ್ರೀಂ ಕೋರ್ಟ್ ಶಾಸಕ ಭೈರತಿ ಬಸವರಾಜ್ಗೆ ಪೊಲೀಸರು ತೀವ್ರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಸಿಐಡಿ ಅಧಿಕಾರಿಗಳಿಂದ ಕಳೆದ 3 ದಿನದಿಂದ ತೀವ್ರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. 4 ವಿಶೇಷ ತಂಡಗಳಿಂದ ಭೈರತಿ ಬಸವರಾಜ್ಗೆ ಶೋಧ ಕೂಡ ನಡೀತಾ ಇದೆ. ಅಲ್ಲಿದ್ದಾರೆ, ಇಲ್ಲಿದ್ದಾರೆ, ದುಬೈಲಿದ್ದಾರೆ, ವಿದೇಶದಲ್ಲಿದ್ದಾರೆ. ಸಾಕಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಈಗ ಅವರು ಎಲ್ಲೇ ತಲೆ ಮರೆಸ್ಕೊಂಡಿದ್ರು ಕೂಡ ಬಿಡುವಂತ ಮಾತೇ ಇಲ್ಲ. ಸುಪ್ರೀಂ ಕೋರ್ಟ್ ಕೂಡ ಭೈರತಿಗೆ ಜಾಮೀನು ಕೊಡಲ್ಲ ಅಂತ ಹೇಳ್ಬಿಡ್ತು. ಈಗೇನು ಮಾಡ್ತಾರೆ ಹಾಗಾದ್ರೆ? ಬೇರೆ ಯಾವ ಮಾರ್ಗೋಪಾಯಗಳು ಕೂಡ, ಬೇರೆ ಯಾವ ದಾರಿಗಳು ಕೂಡ ಕಂಡು ಬರ್ತಾ ಇಲ್ಲ. ಇನ್ನು ಉಳಿದಿರೋದೇನು, ಬಂದು ಶರಣಾಗಬೇಕು ಅಷ್ಟೇ. ಬೇರೆ ಯಾವ ದಾರಿ ಕೂಡ ಇಲ್ಲ. ಯಾವುದೇ ಕ್ಷಣದಲ್ಲೂ ಕೂಡ ಮಾಜಿ ಶಾಸಕರನ್ನ ಬಂಧನ ಮಾಡುವಂತ ಸಾಧ್ಯತೆ ಇದೆ. ಅವರು ಬಂದು ಶರಣಾಗಲೇಬೇಕು. ದುಬೈಲಿದ್ದಾರೆ, ವಿದೇಶದಲ್ಲಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾನೆ ಇತ್ತು. ಆದರೆ ಯಾವುದೇ ಕ್ಷಣದಲ್ಲಿ ಬಂದು ಶರಣಾಗಬಹುದು. ಆಲ್ರೆಡಿ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಕೊಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ಯಾವಾಗ ಅರ್ಜಿ ವಜಾ ಮಾಡ್ತಾ ಅವರು ಎಲ್ಲೂ ಕೂಡ ತಲೆ ಮರೆಸ್ಕೊಂಡು ಹೋಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡ್ತು. ಅದಾದ ಮೇಲೂ ಕೂಡ ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ. ಈಗ ಪೊಲೀಸರು ಕೂಡ ಸಾಕಷ್ಟು ಕಡೆ ಶೋಧವನ್ನು ಕೂಡ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಬಂದು ಶರಣಾಗ್ತಾರಾ ಅಥವಾ ಪೊಲೀಸರ ಬಳಿಗೆ ಇವರು ಬಂದು ಬೀಳ್ತಾರಾ ಎನ್ನುವಂಥ ಸಾಕಷ್ಟು ಪ್ರಶ್ನೆಗಳು ಕೂಡ ಒಂದು ಕಡೆ ಮೂಡ್ತಾ ಇತ್ತು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಯಾವಾಗ ಒಂದು ಲಾಸ್ಟ್ ಇಯರ್ ಜುಲೈ 15ರಂದು ಈ ಪ್ರಕರಣ ಆಯಿತು, ಇದಕ್ಕೆ ಭೈರತಿ ಅವರು ಸರಿಯಾಗಿ ಒಂದು ರೆಸ್ಪಾಂಡ್ ಮಾಡಿರಲಿಲ್ಲ. ಸಾಕಷ್ಟು ಸುಳ್ಳುಗಳನ್ನೇ ಹೇಳ್ಕೊಂಡು ಬಂದರು. ನನಗೂ ಮತ್ತು ಪ್ರಮುಖ ಆರೋಪಿ ಆರೋಪಿ ಏನಿದ್ದಾನೆ ಜಗ್ಗ, ಅವನಿಗೂ ಕೂಡ ನನಗೂ ಯಾವ ಸಂಬಂಧ ಇಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಸಾಕಷ್ಟು ವಿಚಾರಣೆಗಳನ್ನು ಮಾಡಿದಾಗ, SIT ವಿಚಾರಣೆಯನ್ನ ಮಾಡಿದಾಗ ಸರಿಯಾಗಿ ರೆಸ್ಪಾಂಡ್ ಅನ್ನ ಮಾಡಲಿಲ್ಲ. ಅದಾದ ಮೇಲೂ ಕೂಡ ನನಗೆ ಒಂದು ಸಂಬಂಧನೇ ಇಲ್ಲ, ನನಗೊಂದು ಯಾರು ಅಂತಾನೆ ಗೊತ್ತಿಲ್ಲ ಅನ್ನೋದಕ್ಕೆ ಸಾಕಷ್ಟು ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಆದ್ರೆ ಇವ್ರ ಬಗ್ಗೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಕೂಡ SIT ಅವರಿಗೆ, ಪೊಲೀಸರಿಗೆ ಸಿಕ್ಕಿತ್ತು. ಒಂದು ವೇಳೆ ಇವರು ನಿಜ ಏನಾದರೂ ಹೇಳಿದ್ರೆ ಖಂಡಿತವಾಗ್ಲೂ ಇವರಿಗೆ ಬೇಲ್ ಅರ್ಜಿ ವಜಾ ಆಗುವಂತ ಸಾಧ್ಯತೆಗಳು ಕಡಿಮೆ ಇರ್ತಿತ್ತು. ಯಾವಾಗ ಸುಳ್ಳು ಹೇಳೋದಕ್ಕೆ ಟ್ರೈ ಮಾಡಿದ್ರು, ಆವಾಗ ಇನ್ನಷ್ಟು ಯಾವಾಗ ಅವರು ಬೇಲ್ ಬೇಕು ಅಂತ ಹೇಳಿ ಅರ್ಜಿಯನ್ನು ಹಾಕೋದಕ್ಕೆ ಶುರು ಮಾಡ್ತಾರೆ, ಎಲ್ಲ ಅರ್ಜಿಗಳು ಕೂಡ ವಜಾ ಆಗೋದಕ್ಕೆ ಶುರುವಾಯಿತು. ಈಗ ನಾವು ಹಾಗಾದ್ರೆ ಸಹವಾಸ ದೋಷದಿಂದ ಏನಾದ್ರೂ ಶಾಸಕರಿಗೆ ಈಗ ಬಂಧನದ ಒಂದು ಬಿಸಿ ಮುಡ್ತಾ ಇದೆಯಾ? ಸುಳ್ಳನ್ನ ಹೇಳಿದ್ದೆ ತಪ್ಪಾಯ್ತಾ? ಹಾಗಾದ್ರೆ ಒಂದು ವೇಳೆ ನಿಜವನ್ನು ಒಪ್ಪಿಕೊಂಡಿದ್ರೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ವಾ ಎನ್ನುವಂತ ಪ್ರಶ್ನೆಗಳು ಕೂಡ ಒಂದು ಕಡೆ ಮೂಡ್ತಾ ಇದೆ. ನೋಡಿ, ಒಂದು ಕಡೆ ವಿಮಾನದಲ್ಲಿ ಒಟ್ಟಿಗೆ ಪ್ರಯಾಣವನ್ನು ಕೂಡ ಮಾಡಿದ್ರು. ಪ್ರಯಾಗ್ರಾಜ್ಗೆ ಒಂದೇ PNR ನಂಬರ್ ಅಲ್ಲೂ ಕೂಡ ಫ್ಲೈಟ್ ಟಿಕೆಟ್ ಕೂಡ ಬುಕ್ ಆಗಿತ್ತು. ಅಷ್ಟೆಲ್ಲ ಆದ್ರೂ ಕೂಡ ನನಗೂ ಮತ್ತು ಜಗ್ಗಂಗೂ ಯಾವ ಸಂಬಂಧ ಇಲ್ಲ ಅಂತ ಹೇಳ್ಕೊಂಡಿದ್ರು. ಅದೇ ಒಂದು ಕಡೆ ಈಗ ಮುಳುವಾಯ್ತಾ ಎನ್ನುವಂತ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇದೆ. ಸಿಐಡಿ ಮುಂದೆ ಸರೆಂಡರ್ ಆಗ್ತಾರ ಹಾಗಾದ್ರೆ ಭೈರತಿ ಬಸವರಾಜ್? ಸಿಐಡಿ ಮುಂದೆ ಭೈರತಿ ಬಸವರಾಜ್ ಶರಣಾಗತಿ ಸಾಧ್ಯತೆ ಇದೆ. ಸಿಐಡಿ ಕಚೇರಿ ಮುಂದೆ ಪೊಲೀಸರ ಬಿಗಿ ಬಂದೋಬಸ್ತ್ ಇದೆ. ಮುಂಜಾಗ್ರತಾ ಕ್ರಮವಾಗಿ KSRP ತುಕಡಿಯನ್ನ ನಿಯೋಜನೆ ಸಹ ಮಾಡಲಾಗಿದೆ. ಒಟ್ಟಾರೆಯಾಗಿ ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಸಿಐಡಿ ಮುಂದೆ ಭೈರತಿ ಬಸವರಾಜ್ ಶರಣಾಗತಿ ಸಾಧ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಅರ್ಜಿಗಳು ಕೂಡ ವಜವಾಗಿದೆ. ಇವರೆಲ್ಲೂ ತಪ್ಪಿಸ್ಕೊಂಡು ಹೋಗಬಾರ್ದು ಅಂತ ಹೇಳಿ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಅದಾದ ಮೇಲೂ ಕೂಡ ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ. ಈಗ ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಕೂಡ ಸಾಧ್ಯನೇ ಇಲ್ಲ. ಇವರು ಬಚಾವ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇರೋದ್ರ ಜೊತೆಗೆ ವೇಟ್ ಕೂಡ ಮಾಡ್ತಾ ಇದ್ದಾರೆ. ಬಂದು ಇವರೇ ಶರಣಾಗಬಹುದು, ಎಲ್ಲಿ ಹೋಗ್ತಾರೆ, ಸಿಗ್ತಾರೆ ಎನ್ನುವಂತ ನಿರೀಕ್ಷೆಗಳು ಕೂಡ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಸಹವಾಸ ದೋಷದಿಂದ ಇಂಥ ಪರಿಸ್ಥಿತಿ ಬಂತ ಹಾಗಾದ್ರೆ ಭೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಯ್ತಾ ಅನ್ನುವಂಥ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇದೆ. ಜಗ್ಗನ ಸಹವಾಸದಿಂದ ಈ ಪರಿಸ್ಥಿತಿ ಬಂತ ಹಾಗಾದ್ರೆ? ಸಾಕಷ್ಟು ಸುಳ್ಳು ಕೂಡ ಹೇಳಿದ್ರೆ, ಬಹುಶಃ ಸತ್ಯ ಹೇಳಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಜಗ್ಗ ನನಗೆ ಗೊತ್ತಾ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು, ಸುಳ್ಳು ಮೇಲೆ ಸುಳ್ಳು ಹೇಳ್ತಾನೆ ಇದ್ರು. ಸತ್ಯವನ್ನ ಹೇಳಿದ್ರೆ ಅರ್ಜಿ ವಜಾ ಆಗುವಂತ ಸಾಧ್ಯತೆ ಎಷ್ಟೋ ಕಡಿಮೆ ಇರ್ತಾ ಇತ್ತು. ನೋಡಿ, ಒಂದೇ ಒಂದು ವಿಮಾನದಲ್ಲೂ ಕೂಡ ಒಂದೇ PNR ನಂಬರ್ ಅಲ್ಲಿ ಫ್ಲೈಟ್ ಟಿಕೆಟ್ ಅನ್ನು ಕೂಡ ಬುಕ್ ಮಾಡ್ಕೊಂಡಿದ್ರು. ಅದು ಪ್ರಯಾಗ್ರಾಜ್ಗೆ ಪ್ರಯಾಣವನ್ನು ಕೂಡ ಬೆಳೆಸಿದ್ರು. ಈ ಎಲ್ಲಾ ವಿಚಾರಗಳು ಕೂಡ ತನಿಖೆಯನ್ನ ಮಾಡ್ತಾ SIT ಪೊಲೀಸರಿಗೂ ಕೂಡ ಗೊತ್ತಾಯಿತು. ಅದಾದ್ಮೇಲೂ ಕೂಡ ಸುಳ್ಳನ್ನು ಹೇಳೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ನೋಡಿ, ಈಗ ಭೈರತಿ ಬಸವರಾಜ್ಗೆ ಸಾಕಷ್ಟು ಹುಡುಕಾಟ ಕೂಡ ನಡೀತಾ ಇದೆ. ಈಗ ಅವರು ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲದಂತ ಮಾತು. ಏನೆಲ್ಲ ತಯಾರಿಗಳನ್ನ ನಡೆಸ್ಕೊಂಡಿದ್ದಾರೆ ಪೊಲೀಸರು ಅಂತ?
ನಿರೀಕ್ಷೆ ಯಾವುದೇ ಕ್ಷಣದಲ್ಲಿ ಭೈರತಿ ಬಸವರಾಜ್ ಅವರ ಬಂಧನ ಆಗುವಂತ ಸಾಧ್ಯತೆ ಇರುವಂತದ್ದು. ಯಾಕಂತ ಹೇಳಿದ್ರೆ ಭೈರತಿ ಬಸವರಾಜ್ಗೆ ಇದ್ದಂತ ಕಾನೂನು ಹೋರಾಟದ ಬಹುತೇಕ ಎಲ್ಲ ಬಾಗಿಲುಗಳು ಕೂಡ ಮುಚ್ಚಿರುವಂತದ್ದು. ಅದ್ರ ಜೊತೆಗೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಇವರು ಆರೋಪಿ ಜಗ್ಗನ ಜೊತೆ ಇರುವಂತಹ ಒಂದಿಷ್ಟು ಮತ್ತು ಆ ಪ್ರಕರಣದಲ್ಲಿ ಬೇರೆ ಬೇರೆ ಆರೋಪಿಗಳೇನಿದ್ರು, ಅಜಿತ್ ಇರ್ಬೋದು, ಇತರರು ಯಾರೆಲ್ಲ ಇದ್ರು ಅವ್ರಿಗೆ ಸಂಬಂಧಪಟ್ಟ ಹಾಗೆ ಅವ್ರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಇರುವಂತದ್ದು, ಅವ್ರ ಜೊತೆ ಟ್ರಾವೆಲ್ ಮಾಡಿರುವಂತದ್ದು, ಅದಕ್ಕೆ ಬೇಕಾಗಿರುವ ಕಾಲ್ ಹಿಸ್ಟ್ರಿಗಳಿರ್ಬೋದು, ಇಲ್ಲ ಫ್ಲೈಟ್ ನಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಸಿಕ್ಕಿರುವಂತ PNR ನಂಬರ್ಗಳಿರ್ಬೋದು, ಇವೆಲ್ಲಾ ಮಾಹಿತಿಗಳನ್ನ ಈಗಾಗಲೇ ಕಲೆ ಹಾಕಿರುವಂತದ್ದು. CID ಅಧಿಕಾರಿಗಳು ಆ ಸಾಕ್ಷ್ಯಾಧಾರಗಳನ್ನ ನ್ಯಾಯಾಲಯಕ್ಕೆ ಕೊಟ್ಟು ಮನವರಿಕೆಯನ್ನ ಮಾಡಿಕೊಟ್ಟಿರುವಂತದ್ದು. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ನ ಒಂದು ಆದೇಶದ ರೀತಿಯಲ್ಲಿ ಯಾವುದೇ ಕೊಲೆ ಪ್ರಕರಣದ ಆರೋಪಿ ಏನಿರ್ತಾರೆ ಅವ್ರನ್ನ ಯಾವುದೇ ನೋಟಿಸ್ ಕೊಟ್ಟು ಬಂಧನ ಮಾಡಬೇಕು ಅನ್ನೋದಿರೋದಿಲ್ಲ. ನೇರವಾಗಿ ಅವ್ರನ್ನ ಪೊಲೀಸರು ಯಾವುದೇ ಕ್ಷಣದಲ್ಲಿ ವಿಚಾರಣೆಗೆ ಕರೆದಿಲ್ಲ, ಅವ್ರನ್ನ ಹೋಗಿ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದು ವಿಚಾರಣೆ ಮಾಡ್ಲಿಕ್ಕೂ ಕೂಡ ಅವಕಾಶಗಳಿರುವಂತದ್ದು. ಇಡೀ ಪ್ರಕರಣದಲ್ಲಿ FIR ಆಗಿದೆ. FIR 5ನೇ ಆರೋಪಿ ಭೈರತಿ ಬಸವರಾಜ್ ಆಗಿರೋ ಹಿನ್ನೆಲೆಯಲ್ಲಿ ಅವ್ರನ್ನ ಬಂಧಿಸ್ಲಿಕ್ಕೆ ಶತಾಯಗತಾಯ CID ಅಧಿಕಾರಿಗಳು ಕೂಡ ತಯಾರಿ ನಡೆಸ್ತಾರೆ. ಆದ್ರೆ ಅವರು ಪೊಲೀಸರಿಗೆ ಚಳ್ಳೆಯನ್ನು ತಿನ್ನಿಸಿ ಈಗಾಗಲೇ ತಲೆಮರೆಸ್ಕೊಂಡಿರುವಂತದ್ದು. ಹೀಗಾಗಿ 4 ವಿಶೇಷ ತಂಡಗಳನ್ನ ಮಾಡ್ಕೊಂಡಿರುವಂತ CID ಅಧಿಕಾರಿಗಳು ರಾಜ್ಯ ಸೇರಿದಂತೆ ಹೊರ ರಾಜ್ಯಗಳು ಕೂಡ ಅವರ ಎಲ್ಲೆಲ್ಲಿ ಓಡಾಟವನ್ನು ಮಾಡಿದ್ದಾರೆ, ಅವರ ಟ್ರಾವೆಲ್ ಹಿಸ್ಟ್ರಿ ಏನಿದೆ ಎಲ್ಲವಕ್ಕೂ ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ಅದಷ್ಟೇ ಅಲ್ಲದೆ ಅವರು ಸಾಮಾನ್ಯವಾಗಿ ತೆರಳುವಂತ ಪ್ಲೇಸ್ಗಳಂದ್ರೆ ಟೆಂಪಲ್ ಇರ್ಬೋದು, ಇತರ ಆಪ್ತರ ಮನೆಗಳಿರ್ಬೋದು, ಎಲ್ಲೆಲ್ಲಿ ಯಾರ ಜೊತೆ ಸಂಪರ್ಕದಲ್ಲಿ ಇರ್ತಾರೆ ಅವರೆಲ್ಲ ಮೇಲೂ ಕೂಡ ನಿಗಾವನ್ನ ಇಟ್ಟಿರುವಂತದ್ದು. ನಿಗಾವನ್ನು ಇಟ್ಟು ಈಗ ಅವ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು. ಆದ್ರೆ ಕೊನೆಯದಾಗಿ ಈಗ ಭೈರತಿ ಬಸವರಾಜ್ಗೆ ಆಪ್ಷನ್ ಇರುವಂತದ್ದು, ಒಂದು ನ್ಯಾಯಾಲಯಕ್ಕೆ ಸರೆಂಡರ್ ಆಗ್ಬೋದು, ಇಲ್ಲ CID ಅಧಿಕಾರಿಗಳ ಮುಂದೆ ಹಾಜರಾಗಬೇಕಾಗುತ್ತೆ, ಸರೆಂಡರ್ ಆಗ್ಬೇಕಾಗತ್ತೆ. ಸೊ ಅವರು ಸರೆಂಡರ್ ಆದ್ರೂ ಕೂಡ ಅವ್ರನ್ನ ನ್ಯಾಯಾಲಯಕ್ಕೆ ಇನ್ನು ಮೆಡಿಕಲ್ ಅನ್ನ ಮಾಡಿಸಿ ನ್ಯಾಯಾಧೀಶರ ಮುಂದೆ ನೇರವಾಗಿ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಪ್ರೊಡ್ಯೂಸ್ ಮಾಡಿದ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರನ್ನ ಪೊಲೀಸ್ ಅವರ ಕಸ್ಟಡಿ ಅಂದ್ರೆ CID ಅಧಿಕಾರಿಗಳ ಕಸ್ಟಡಿಗೆ ತೆಗೆದುಕೊಳ್ತಾರೆ. CID ಅಧಿಕಾರಿಗಳಿಗೆ ಕಸ್ಟಡಿಗೆ ತೆಗೆದುಕೊಂಡು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಇದುವರೆಗೆ ಕಲೆ ಹಾಕಿರುವಂತ ಮಾಹಿತಿಗಳು, ಸಾಕ್ಷ್ಯಾಧಾರಗಳು, ತನಿಖೆ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಾಗೆ ಅವ್ರನ್ನ ಕೂರಿಸ್ಕೊಂಡು ವಿಚಾರಣೆ ಮಾಡುವಂತದ್ದು. ಅಂದ್ರೆ ಇವರು ನನಗೂ ಜಗ್ಗನಿಗೂ ಯಾವುದೇ ರೀತಿಯ ಸಂಬಂಧವೇ ಇಲ್ಲ, ಕಾರ್ಯಕರ್ತರು ಯಾವ್ದೋ ಕಾರ್ಯಕ್ರಮಗಳಾದಾಗ ಬಂದಾಗ ಹೋಗ್ತಾ ಇರ್ತಾರೆ. ಈ ರೀತಿಯಾಗಿ ಅಂದ್ರೆ ಇವರು ಅದನ್ನ ಸಮರ್ಥನೆಯನ್ನ ಮಾಡ್ಕೊಂಡಿದ್ದು. ವೋಟರ್ಸ್ ಅವರೆಲ್ಲ ಬರ್ಬೋದು, ಕಾರ್ಯಕರ್ತರು ಹೋಗ್ತಾರೆ, ಬಂದಾಗ ಫೋಟೋ ತಗೊಂತಾರೆ, ಪರಿಚಯ ಇರುವಂತದ್ದು. ಪ್ರಯಾಗ್ರಾಜ್ಗೆ ಹೋದಾಗ ನಮ್ಮನ್ನ ನೋಡಿದಾಗ ಬಂದು ನಾವು ಬಂದಿರ್ತೀವಿ ಅನ್ನೋ ಕಾರಣಕ್ಕೆ ಜನಪ್ರತಿನಿಧಿಗಳಂತ ನಮ್ಮ ಹತ್ರ ಫೋಟೋಗಳನ್ನ ತೆಗೆದುಕೊಂಡಿರ್ತಾರೆ. ಅದನ್ನೇ ಇಟ್ಕೊಂಡು ನನ್ನನ್ನು ಆರೋಪಿ ಅಂತ ಹೇಳಲಿಕ್ಕೆ ಅವಕಾಶಗಳು ಇರೋಲ್ಲ ಅನ್ನೋದನ್ನು ಕೂಡ ಅವರು ಈಗಾಗಲೇ ಕೋರ್ಟ್ ನಲ್ಲಿ ವಾದವನ್ನ ಮಾಡಿದ್ರು. ಆದ್ರೆ ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಇವತ್ತು ಬಹುತೇಕ ಭೈರತಿ ಬಸವರಾಜ್ ಅವರು ಬಂಧನ ಆಗುವ ಸಾಧ್ಯತೆ ಇರುವಂತದ್ದು. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ.